ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತ ಬಹಳ ಮಹತ್ವದ ವಿಚಾರ. ಸೀಕ್ರೆಟ್ ಕೊನೆಗೂ ಬಟ ಬಯಲಾಗಿದೆ. ಎಲ್ಲರೂ ಕೂಡ ಆರಂಭದಲ್ಲಿ ಬಹಳ ಮೆಚ್ಚಿಕೊಂಡಿದ್ದಂತಹ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ರಿಗೂ ಕೊಡ್ತೀವಿ ಅಂತ ಕೊಟ್ಟರಲ್ಲ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಿಗ್ ಶಾಕ್. ಏನಿದು ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎಲ್ಲ ಸೈಡ್ ಎಫೆಕ್ಟ್ಸ್ ಕೂಡ ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ನಾವು ಕೂಡ ನಿರಂತರ ವರದಿಯನ್ನು ಮಾಡಿದ್ದೀವಿ. ಗ್ಯಾರಂಟಿ ಅಡ್ಡ ಪರಿಣಾಮ ಏನಾಗಿದೆ ಅನ್ನೋದು ಒಂದು ಕಡೆ, ಆದರೆ ಗ್ಯಾರಂಟಿಗೆ ಪರಿಣಾಮ ಯಾವ ರೀತಿ ಇದೆ ಸರ್ಕಾರದಿಂದ. ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ಲ, ಅನ್ನಭಾಗ್ಯದ ದುಡ್ಡು ಬರ್ತಿಲ್ಲ, ಮತ್ತು ಸರ್ಕಾರದ ಬೇರೆ ಬೇರೆ ಯೋಜನೆ, ಅಭಿವೃದ್ಧಿ ಯೋಜನೆಗಳಿಗೆ ಯಾವ ರೀತಿ ಹೊಡೆತ ಬಿದ್ದಿದೆ, ಮತ್ತು ಗ್ಯಾರಂಟಿ ಎಫೆಕ್ಟು ರಾಜ್ಯದ ಅಭಿವೃದ್ಧಿಯಲ್ಲಿ ಇಲಾಖಾವಾರು ಪ್ರಗತಿ ರಿಪೋರ್ಟ್ ನೋಡಿದ್ದೀವಿ. ಅದು ಹೇಗೆ ಕುಂಠಿತವಾಗಿದೆ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 11-12% ಕುಸಿತ ಆಗಿದೆ. ಇದೆಲ್ಲ ರಿಪೋರ್ಟ್ಸ್ ಇಟ್ಟಿದ್ದೀವಲ್ಲ. ಈಗ ನೋಡಿ, ಗೃಹಜ್ಯೋತಿ ಬಿಗ್ ಶಾಕ್ ಕೊಟ್ಟ ಸರ್ಕಾರ, ಗೃಹಜ್ಯೋತಿಗೆ ಕತ್ತರಿ ಹಾಕಿದ ಸರ್ಕಾರ. ಈಗ ಮೊನ್ನೆಯಷ್ಟೇ ಗೃಹಜ್ಯೋತಿ ಹಣವನ್ನು ಮೊದಲು ಗ್ರಾಹಕರೇ ಪಾವತಿ ಮಾಡಿ ಆಮೇಲೆ ಕ್ಲೇಮ್ ಮಾಡ್ಕೊಳ್ಬೇಕಾ ಅನ್ನೋದೊಂದು ಬಂತು. ಇಲ್ಲ ಹಾಗೆಲ್ಲ ಮಾಡಲ್ಲ, ಎಸ್ಕಾಮ್ಗಳು ನಮಗೆ ಗೊತ್ತಿಲ್ಲದೆ ಪ್ರಸ್ತಾವನೆ ಸಲ್ಲಿಸಿದ್ರು, ಮಗದೊಂದು ಅಂತ ಜಾರ್ಜ್ ಅವರು ಸಿಟ್ಟು ಮಾಡಿಕೊಂಡ್ರು. ತಿಂಗಳು ಸಮಯಕ್ಕೆ ಸರಿಯಾಗಿ ಬಂದು ಬೀಳುತ್ತಾ ಅದು ಸಂಬಳನ ಅಂತ ಜನರ ವಿರುದ್ಧನೇ ಮಾತನಾಡಿದ್ದನ್ನು ನೋಡಿದ್ವಿ ಅಲ್ವಾ. ಈಗ ನೋಡಿ, ಗೃಹಜ್ಯೋತಿಗೆ ಕತ್ತರಿ ಹಾಕಿರುವ ಸೀಕ್ರೆಟ್ ಬಟಾ ಬಯಲಾಗಿದೆ. ಅದೇನು ಅಂತ ಕೇಳಿದ್ರೆ, ಸುಮಾರು ಜನಕ್ಕೆ ನಿಮ್ಗೆ ಅನುಭವ ಆಗಿರುತ್ತೆ, ಬಟ್ ಇದು ಏನಾಗ್ತಿದೆ ಅಂತ ಗೊತ್ತಾಗದೆ ನೀವು ನಮಗೆ ಮಾತ್ರ ಹಿಂಗಾಗ್ತಿದೇನೋ ಅಂತ ಕನ್ಫ್ಯೂಷನಲ್ಲಿ ಇರಬಹುದು. ಹೊಸ ಮನೆ ಕಟ್ಟಿದವರು ಮತ್ತು ಹೊಸ ಬಾಡಿಗೆಗೆ ಹೋಗಿರ್ತಾರಲ್ಲ, ಅವ್ರಿಗೆ ಅರ್ಧ ಗೃಹಜ್ಯೋತಿ ಭಾಗ್ಯವನ್ನು ಕಲ್ಪಿಸಿದ ರಾಜ್ಯ ಸರ್ಕಾರ. ಮನೆ ಚೇಂಜ್ ಮಾಡಿರ್ತಾರೆ, ಬಾಡಿಗೆ ಮನೆಯಲ್ಲಿರೋರ ಸಂಖ್ಯೆ ಕರ್ನಾಟಕದಲ್ಲಿ ಎಷ್ಟ ಇರಬಹುದಲ್ವಾ. ಬೆಂಗಳೂರು ಒಂದರಲ್ಲೇ ಬಾಡಿಗೆ ಮನೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬೇರೆ ಬೇರೆ ಕಡೆಗೂ ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ರಿಗೂ ಕೂಡ ಅರ್ಧ ಗೃಹಜ್ಯೋತಿ ಭಾಗ್ಯ, ಹೊಸ ಮನೆ ಕಟ್ಟಿದವ್ರಿಗೂ ಅಷ್ಟೇ. ಯಾಕೆ ಅದು ಅಂತ ಕೇಳಿದ್ರೆ ನೋಡಿ, ಸ್ಕೀಮ್ ಘೋಷಣೆ ಮಾಡಿದ್ದೇನು, ಪ್ರತಿ ಗೃಹ ಬಳಕೆದಾರರಿಗೆ ತಿಂಗಳಿಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸೋದು ಅಂತ ಅಲ್ವಾ ಗೃಹಜ್ಯೋತಿ ಗ್ಯಾರಂಟಿ. ಆದರೆ ಅದರ ಪೂರ್ಣ ಲಾಭ ಸಿಗ್ತಿಲ್ಲ, ಅರ್ಧ ಲಾಭ ಮಾತ್ರ ಸಿಗ್ತಿದೆ ಇಂಥವ್ರಿಗೆ. ಅಲ್ಲಿ ಕತ್ರಿ ಹಾಕಿದೆ ಸರ್ಕಾರ. 22-23 ಆರ್ಥಿಕ ವರ್ಷದಲ್ಲಿ ಬಳಕೆ ಮಾಡಿದ ವಿದ್ಯುತ್ ಯೂನಿಟ್ನ ಸರಾಸರಿ ಪ್ರಮಾಣ ಆಧರಿಸಿ 2023 ಜುಲೈ 1ರಿಂದ ಯೋಜನೆ ಸರ್ಕಾರ ಜಾರಿಗೆ ತಗೊಂಡಿದೆ ಅಲ್ವಾ. ಈಗ ಅಂದರೆ ಕಳೆದ ವರ್ಷದ ಸರಾಸರಿ ತಗೊಂಡು ಅದಕ್ಕೆ ಆಧಾರದಲ್ಲಿ ಉಚಿತ ಕೊಡೋದು ಅಂತ. ಅದೇ ವರ್ಷದ ಆಗಸ್ಟ್ 1ರಿಂದ ಯೋಜನೆ ಲಾಭ ಗ್ರಾಹಕರಿಗೆ ಸಿಗ್ತಾ ಇದೆ. ಯೋಜನೆ ಜಾರಿಯಾದ ಬಳಿಕ ವಿದ್ಯುತ್ ಬಳಕೆ ಸರಾಸರಿ ಪ್ರಮಾಣ ಪರಿಷ್ಕರಿಸದೇ ಇದ್ದದ್ರಿಂದಾಗಿ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆದ ಗ್ರಾಹಕರ ಯೋಜನೆಯ ಪೂರ್ಣ ಲಾಭ ಸಿಗ್ತಿಲ್ಲ. ಅಂದರೆ 1 ವರ್ಷದ ರೆಕಾರ್ಡ್ ಬೇಕಲ್ಲ. ಆ ಹೆಸರಲ್ಲಿ ಹೊಸ ಮನೆಗೆ ಹೋದವರು, ಹೊಸದಾಗಿ ಮನೆ ಹೊಸ ಮೀಟ್ರ್ ಹಾಕ್ಸ್ಕೊಂಡಿರ್ತಾರೆ, ಇಲ್ಲ ಹೊಸ ಬಾಡಿಗೆ ಮನೆ ಚೇಂಜ್ ಮಾಡಿರ್ತಾರೆ, ಅವ್ರಿಗೆ ಅರ್ಧ ಮಾತ್ರ ಕೊಡ್ತಿದ್ದಾರೆ. 58 ಯೂನಿಟ್ ಮಾತ್ರ ಫ್ರೀ ಕೊಡ್ತಿದ್ದಾರೆ. 2024 ಜುಲೈ ತಿಂಗಳಿಗೆ 1 ವರ್ಷ ತುಂಬಿದೆ ಈ ಯೋಜನೆ ಜಾರಿಗೆ ಬಂದು. 1 ವರ್ಷ ಪೂರ್ಣಗೊಂಡ ಬಳಿಕ ಸರಾಸರಿ ವಿದ್ಯುತ್ ಯೂನಿಟ್ ಬಳಕೆ ಪರಿಷ್ಕರಿಸ್ತೀವಿ ಅಂತ ಹೇಳಿದರು. ಆದರೆ ಆ ಕೆಲಸವನ್ನು ಮಾಡಿಲ್ಲ. ಪರಿಷ್ಕರಣೆ ಆಗಿದ್ರೆ, ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರೆ, ಈ ಬಾಡಿಗೆ ಮನೆಯವರು, ಹೊಸ ಚೇಂಜ್ ಮಾಡಿ ಹೋದವರು, ಹೊಸ ಮನೆ ಕಟ್ಟಿದವರು, ಹೊಸ ಕನೆಕ್ಷನ್ ತಗೊಂಡವರು ಎಲ್ರಿಗೂ ಏನೂ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಹೇಳಿದ್ದು ಪರಿಷ್ಕರಿಸ್ತೀವಿ ಅಂತ, ಈಗ ಪರಿಷ್ಕರಣೆ ಮಾಡಿಲ್ಲ. ಸೊ ದೊಡ್ಡ ಪ್ರಮಾಣದಲ್ಲಿ ಜನ ಬಾಡಿಗೆ ಮನೇಲಿದ್ದಾರ. ಸೊ ಅರ್ಧಕ್ಕರ್ಧ ಅಂತ ತಗೊಳ್ಳಿ, ಒಂದು ಅಂದಾಜು ಲೆಕ್ಕ. ಅಷ್ಟು ಜನಕ್ಕೆ ಗೃಹಜ್ಯೋತಿ ಸಿಗ್ತಿರೋದು ಅರ್ಧ ಅಮೌಂಟ್ ಅಷ್ಟೇ. ಹೊಸ ಸಂಪರ್ಕ ಪಡೆದಂಥ ಗ್ರಾಹಕರಿಗೆ ಬಳಕೆ ಇತಿಹಾಸ ಇಲ್ಲ ಅನ್ನೋದು ಕಾರಣ. ಬಟ್ 1 ವರ್ಷ ಆದಮೇಲಾದರೂ ಕೊಡಬೇಕಲ್ವ. 1 ವರ್ಷ ಆದಮೇಲೂ ಸಿಗ್ತಿಲ್ಲ. ಅದು ಇದೆ ನೋಡಿ, ಸರಾಸರಿ ನಿಗದಿ ಮಾಡಿ 1.5 ವರ್ಷ ಕಳೆದಿದೆ. ಹೊಸ ಮನೆ ಕಟ್ಟಿದವರು 1 ವರ್ಷ ಆದ ಬಳಿಕ ಉಚಿತ ವಿದ್ಯುತ್ ಪೂರ್ಣ ಲಾಭ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಿದ್ರೆ, ಆ ಹಿಂದಿನ 1 ವರ್ಷದ ಬಳಕೆ ಪ್ರಮಾಣ ಆಧರಿಸಿ ಉಚಿತ ವಿದ್ಯುತ್ ಅರ್ಹತಾ ಯೂನಿಟ್ ಪ್ರಮಾಣ ನಿಗದಿ ಮಾಡಬೇಕಾಗಿತ್ತು. ಅದಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಟ್ರ್ಯಾಕ್ ರೆಕಾರ್ಡ್ ಸಿಗ್ತಿಲ್ಲ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಪರಿಷ್ಕರಣೆ ಮಾಡಬೇಕಿತ್ತು, ಮಾಡಿಲ್ಲ. ಆಯಿತು, 1 ವರ್ಷ ಟ್ರ್ಯಾಕ್ ರೆಕಾರ್ಡ್ ಸಿಕ್ಕಿಲ್ಲ ನಿಮಗೆ, ಈಗ 1 ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ಇಲ್ಲೂ ಸಿಗ್ತಿಲ್ಲ.
ಯೋಜನೆ ಜಾರಿಯಾದ ಬಳಿಕ ಹೊಸ ಮನೆ ನಿರ್ಮಿಸಿದವರಿಗೆ ಅಂಥವ್ರಿಗೆ 58 ಯೂನಿಟ್ ಉಚಿತ ಕೊಡ್ತಿದ್ದಾರೆ. ಗ್ರಾಹಕರು ತಿಂಗಳಿಗೆ 135ರಿಂದ 199 ಯೂನಿಟ್ ಬಳಸಿದ್ರೆ ವರ್ಷದ ಬಳಕೆ ಸರಾಸರಿ ಆಧರಿಸಿ ಉಚಿತ ವಿದ್ಯುತ್ ಯೂನಿಟ್ ಪ್ರಮಾಣವನ್ನು ಹೆಚ್ಚಿಸಬೇಕಾಗಿತ್ತಲ್ವ. ಆದರೆ ಸರ್ಕಾರ ಅದನ್ನು ಮಾಡದೇ ಇರೋದ್ರಿಂದ 58 ಯೂನಿಟ್ಗಿಂತ ಮೇಲೆ ಬಳಕೆ ಏನು ಮಾಡ್ತಾರಲ್ಲ ಅದಕ್ಕೆ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಇದರಿಂದ ಉಚಿತ ಸೌಲಭ್ಯ ಈಗ ಎಲ್ರಿಗೂ ಸಿಗದಂತಾಗಿದೆ. ಸೊ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿಗೆ ಕತ್ತರಿ ಹಾಕಿದ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಸೀಕ್ರೆಟ್ ಈಗ ಬಟಾ ಬಯಲಾಗಿದೆ. ಓಕೆ, ಗ್ರಾಹಕರೇ ನೇರವಾಗಿ ಕ್ಲೇಮ್ ಮಾಡ್ಕೊಳ್ಬೇಕು, ಫಸ್ಟ್ ತುಂಬಿಕೊಂಡು ಸರ್ಕಾರ ಯಾವಾಗ ಹಾಕತ್ತೋ ಇಲ್ವೋ ಆ ಥರದ್ದು ಟೆನ್ಷನ್ ಕೊಟ್ಟರು ಮೊನ್ನೆ ಗೃಹ ಜ್ಯೋತಿ ಬಳಸ್ತಿರೋರಿಗೆ. ಅಂಥದ್ದೇನೂ ಇಲ್ಲ, ನಾವು ಹಾಗೆಲ್ಲ ಮಾಡಲ್ಲ, ತುಂಬ ಚೆನ್ನಾಗಿ ಕೊಡ್ತೀವಿ ಅಂದರು. ಆದರೂ ಒಳಗೊಳಗೆ ಗೃಹ ಜ್ಯೋತಿಗೆ ಯಾವ ರೀತಿ ಕತ್ರಿ ಹಾಕಿದ್ದಾರೆ ಅನ್ನೋದು ಆ ಸೀಕ್ರೆಟ್ ಈಗ ಬಟಾ ಬಯಲಾಗಿದೆ. ಗ್ಯಾರಂಟಿ ಸುಮ್ಮನೆ ಕಣ್ಣೊರೆಸೋ ತಂತ್ರವ? ಹಾಗಾದರೆ ಗೃಹಲಕ್ಷ್ಮಿ ಹಣ ಬಂದಾಗ ಬರುತ್ತೆ, ಅನ್ನಭಾಗ್ಯದ ಹಣವೂ ಕೂಡ ಬರ್ತಿಲ್ಲ. ಎಷ್ಟೆಷ್ಟು ತಿಂಗಳಾಯಿತು, 3 ತಿಂಗಳು 5 ತಿಂಗಳು, ಅದು ಒಂದು ಕಡೆ ಬರ್ತಿಲ್ಲ. ಇಲ್ಲಿ ಗೃಹ ಜ್ಯೋತಿಗೆ ಕತ್ತರಿ ಬಿದ್ದಿದೆ. ಇನ್ನು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಏನಾಗ್ತಿದೆ ನೋಡಿ, ಯೋಜನೆ ಜಾರಿ ಮಾಡಿದಾಗ ಬಾಡಿಗೆ ಮನೆಯಲ್ಲಿದ್ದ ಗ್ರಾಹಕರು 98 ಯೂನಿಟ್ ಬಳಸ್ತಾ ಇದ್ದು ಅದಕ್ಕೆ ಬಿಲ್ ಬರ್ತಿರ್ಲಿಲ್ಲ. ಆ ಮನೆಗೆ ಹೊಸದಾಗಿ ಹೋದ ಬಾಡಿಗೆದಾರರು 150 ಯೂನಿಟ್ ಬಳಸಿದ್ರೆ ಅವ್ರಿಗೆ ಉಚಿತ ಪೂರ್ಣ ಲಾಭ ಸಿಗ್ತಾ ಇಲ್ಲ. ಈಗ 98 ಯೂನಿಟ್ ಉಚಿತ ಆಗಿದ್ರೆ 52 ಯೂನಿಟ್ಗೆ ಪಾವತಿ ಮಾಡಬೇಕಾಗಿದೆ. ಈ ಮನೆಗೆ ಸರಾಸರಿ 2022-23ರಲ್ಲಿ ನಿಗದಿ ಮಾಡಿದ್ದೇ ಈಗ ಸಮಸ್ಯೆ. ಆಮೇಲೆ ಪರಿಷ್ಕರಣೆ ಮಾಡ್ತೀವಿ, ಫಸ್ಟ್ ನಾವು 22-23 ಅವಧಿ ಸರಾಸರಿ ತಗೊಳ್ತೀವಿ, ಪರಿಷ್ಕರಿಸ್ತೀವಿ ಅಂತ ಹೇಳಿದ್ರಲ್ಲ, ಈಗ ಅದನ್ನು ಮಾಡಿಲ್ಲ ಆ ಕೆಲಸ. ಅದು ಜಾಣ ಕುರುಡು ಜಾಣ ಕಿವುಡು ಅಂತಾರಲ್ಲ, ಆ ರೀತಿ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಹಿಂದೆ ಇದ್ದ ಬಾಡಿಗೆದಾರನೊಬ್ಬ ತಿಂಗಳಿಗೆ 250 ಯೂನಿಟ್ ಬಳಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದೇ ಮನೆಗೆ ಹೊಸಬರು ಬರ್ತಾರೆ, ಕೇವಲ 150 ಯೂನಿಟ್ ಬಳಸಿದ್ರು ಆತನಿಗೆ ಗೃಹ ಜ್ಯೋತಿ ಲಾಭ ಸಿಗ್ತಾ ಇಲ್ಲ. ಪರಿಷ್ಕರಿಸಬೇಕು ತಾನೆ, ಆ ಮಾಡೆಲ್ ಚೇಂಜ್ ಮಾಡಬೇಕಿತ್ತು ತಾನೆ. ಈಗ ಆ ಮನೆಗೆ ಬೇರೆಯವರು ಬರ್ತಾರಪ್ಪ, ಅವ್ರಿಗೆ ಲಾಭ ಸಿಗ್ತಾ ಇಲ್ಲ. ಆ ಮನೆ RR ನಂಬರ್ನಲ್ಲಿ 2022-23 ಆರ್ಥಿಕ ವರ್ಷದಲ್ಲಿ ಪ್ರತಿ ತಿಂಗಳು ಎಷ್ಟು ಯೂನಿಟ್ ಖರ್ಚಾಗಿತ್ತು ಅನ್ನೋದರ ಆಧಾರದಲ್ಲೇ ಸರಾಸರಿ ನಿಗದಿಯನ್ನು ಮಾಡಲಾಗ್ತಾ ಇದೆ. ಸೊ ಇದು ಅವೈಜ್ಞಾನಿಕವಾಗಿ ಸರ್ಕಾರ ಗೃಹ ಜ್ಯೋತಿಗೆ ಹಾಕಿರುವಂಥ ಕೊಕ್ಕೆ. ಅದು ಬೇಕಂತನೂ ಉಳಿಸೋದಕ್ಕೆ ಮಾಡಿರಬಹುದು, ಇಲ್ಲ ನಿರ್ಲಕ್ಷ್ಯ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಕಣ್ಣಿಗೆ ಕಾಣುವಂಥ ಅತಿ ದೊಡ್ಡ ಸಮಸ್ಯೆ ಆಗಿದೆ ಇದು. 2023-24ರಲ್ಲಿ ಬಳಕೆಯಾದ ಯೂನಿಟ್ಗಳ ಸರಾಸರಿ ಲೆಕ್ಕ 2025-26ರಲ್ಲಿ ಪರಿಷ್ಕರಣೆ ಆದರಷ್ಟೇ 200 ಯೂನಿಟ್ನ ಒಳಗಡೆ ಬಳಸೋ ಎಲ್ರಿಗೂ ಯೋಜನೆ ಪೂರ್ಣ ಲಾಭ ಸಿಗುತ್ತೆ. ಇಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಮಾಡೋ ಇಚ್ಛೆ ಇದ್ದರೆ ಸುಮ್ಮನೆ ದುಡ್ಡು ಉಳಿದಷ್ಟು ಉಳಿಲಿ, ದೊಡ್ಡ ಪ್ರಮಾಣದಲ್ಲೇ ಉಳಿಯುತ್ತೆ, ಸಣ್ಣ ಪ್ರಮಾಣದಲ್ಲ, ಅರ್ಧ ಅಷ್ಟೇ ಸಿಗ್ತಿರೋದು ಲಾಭ. ಅದೇ ಮನಸ್ಸಲ್ಲಿದ್ದರೆ ಸರ್ಕಾರ ಮುಂದಿನ ವರ್ಷನೂ ಗ್ಯಾರಂಟಿ ಹಿಂಗೆ ಪರಿಷ್ಕರಣೆ ಆಗಲ್ಲ. ಗ್ಯಾರಂಟಿ ಕಂಪ್ಲೀಟಾಗಿ ಸಿಗಬೇಕಂದ್ರೆ ಪರಿಷ್ಕರಣೆ ಒಂದೇ ದಾರಿಯಾಗಿದೆ. ಈಗ ನೋಡಿ, ಯೋಜನೆ ಜಾರಿಗೆ ತರುವಾಗ ಒಂದಿಷ್ಟು ನಿಯಮಗಳನ್ನು ರೂಪಿಸಿತ್ತು. ಆರ್ಥಿಕ ವರ್ಷದ ವಿದ್ಯುತ್ ಬಳಕೆ ಆಧಾರದಲ್ಲಿ ಪ್ರತಿ ವರ್ಷ ಸರಾಸರಿ ಯೂನಿಟ್ ಬಳಕೆಯನ್ನು ನಿರ್ಣಯಿಸಿ ಹೊಸದಾಗಿ ಸಂಪರ್ಕ ಪಡೆದವರಿಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯ ವಿಸ್ತರಿಸಬೇಕಿತ್ತಲ್ವ ನಿಯಮದ ಪ್ರಕಾರ. ಆದರೆ ಈಗ ಅದನ್ನು ಮಾಡ್ತಿಲ್ಲ. ಯಾಕಂದರೆ ಮಾಡಿದ್ರೆ ಸುಮಾರು 600 ಕೋಟಿ ಹೆಚ್ಚಿಗೆ ಹೊರೆ ಆಗುತ್ತೆ. ಸೊ 600 ಕೋಟಿಗೆ ಈಗ ಕತ್ರಿ ಹಾಕಿದೆ ಅಂತ ಆಯ್ತಲ್ವ. ಲಿಂಕ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಬಾಡಿಗೆ ಮನೆಯಲ್ಲಿರೋರಿಗೆ ಹಿಂದಿನ ಸರಾಸರಿ ಬಳಕೆ ಪ್ರಮಾಣ ಮುಂದುವರಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಬಳಕೆ ಪ್ರಮಾಣವನ್ನು ಪರಿಷ್ಕರಣೆ ಮಾಡಿದ್ದೇ ಹೋದಾದರೆ ಈಗ 600 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗತ್ತೆ. ಸೊ ಹೆಂಗೆಲ್ಲ ಕತ್ರಿ ಹಾಕ್ತಿದ್ದಾರೆ ನೋಡಿ. ಗ್ಯಾರಂಟಿ ಜನಕ್ಕೆ ಗೊತ್ತಾಗದೆ ಬಹಳಷ್ಟು ಜನ ಇದು ಅರಿವಿಗೆ ಬರದೆ ನಮಗೆ ಮಾತ್ರ ಹಿಂಗಾಗ್ತಿರ್ಬೇಕು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಮ ಮತ್ತೊಂದು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅರ್ಧ ಆದರೂ ಬರ್ತಿದೆಯಲ್ಲ, ನಾವೇ ಜಾಸ್ತಿ ಬಳಸಿಬಿಟ್ವ, ಆ ಲಿಮಿಟ್ ಮೀರಿ, ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಬಟ್ ಆಗ್ತಿರೋದು ಹೀಗೆ, ಅರ್ಧದಷ್ಟು ಲಾಭವನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ ಮನೆ ಚೇಂಜ್ ಮಾಡಿದವರು, ಅಲ್ಲಿ ಹೊಸ ಬಾಡಿಗೆಯವರು ಬಂದಾಗ ಮತ್ತು ಹೊಸ ಮನೆಯನ್ನು ಕಟ್ಟಿದವರು ಅನ್ನೋದು ಒಂದು ವಿಚಾರ. ಆದರೆ ನೋಡಿ, ಎಸ್ಕಾಂಗಳಿಗೆ ಹೊರೆಯಾಗಿದೆ, ಬರೆ ಬಿದ್ದಿದೆ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್. ಗಂಗಾ ಕಲ್ಯಾಣ ಯೋಜನೆಗೆ ಆರ್ಥಿಕ ಹೊರೆಯಾಗಿರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು ಸಹಭಾಗಿತ್ವದಲ್ಲಿ ಕುಸುಂಬಿ ಅನುಷ್ಠಾನಕ್ಕೆ ತಂದಿವೆ. ಏನಿದು ಅಂತ ಕೇಳಿದ್ರೆ, ಸೌರ ಫಲಕ, ಸಬ್ಮರ್ಸಿಬಲ್ಲು, ಸರ್ಫೇಸ್ DC ಪಂಪ್ಗಳು, ಇಂಥದ್ದನ್ನೆಲ್ಲ ನೀರು ಬಳಸ್ಕೊಳ್ಳೋದಕ್ಕೆ ಹಗಲಿಗೆ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂಥದ್ದು. ಸೋಲಾರ್ ಪಂಪ್ಗಳ ಪೂರೈಕೆದಾರರು 5 ವರ್ಷಗಳ ಕಾಲ ಉಚಿತವಾಗಿ ನಿರ್ವಹಿಸೋದಕ್ಕೆ ಅವಕಾಶ ಇದೆ. ಆದರೆ ಇದು ಕೂಡ ಎಸ್ಕಾಂಗಳಿಗೆ ಹೊರೆಯಾಗಿ ಹೊಸದಾಗಿ ಅರ್ಜಿ ಹಾಕಿದವ್ರಿಗಂತೂ ಇಲ್ಲವೇ ಇಲ್ಲ.
ಈಗ ಆಲ್ರೆಡಿ ಇರೋರ್ನು ನಿಭಾಯಿಸೋದಕ್ಕಾಗ್ತಿಲ್ಲ ಅನ್ನುವ ಪರಿಸ್ಥಿತಿ ಆಗಿದೆ. ರಾಜ್ಯದಲ್ಲಿ ಅಕ್ರಮ ಸೇರಿ 35 ಲಕ್ಷಕ್ಕೂ ಹೆಚ್ಚು ನೀರಾವರಿ ಪಂಪ್ಸೆಟ್ಗಳಿವೆ. ಈ ಪೈಕಿ 4.5 ಲಕ್ಷ ಅಕ್ರಮ ಪಂಪ್ಸೆಟ್ಗಳ ಪೈಕಿ ಸಕ್ರಮ 40,000 ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಕಲ್ಪಿಸಿದರೆ ವಾರ್ಷಿಕ ಸಾವಿರಾರು ಕೋಟಿ ಸಬ್ಸಿಡಿ ಹೊರೆ ಶಾಶ್ವತವಾಗಿ ಇಳಿದು 3,000 ಮೆಗಾವ್ಯಾಟ್ ವಿದ್ಯುತ್ ಉಳಿತಾಯವಾಗುತ್ತೆ ಅಂತ ಲೆಕ್ಕ ಹಾಕಿದ್ದು. ಆ ರೀತಿ ಪ್ಲಾನ್ ಮಾಡಿದ್ದು. ಆದರೆ ರೈತರನ್ನ ಈ ನಿಟ್ಟಿನಲ್ಲಿ ಉತ್ತೇಜಿಸೋದಿಕ್ಕೆ ಸರ್ಕಾರ ಈಗ ಸಾಧ್ಯವಾಗದೆ ಒದ್ದಾಡ್ತಿದೆ. ಗಂಗಾ ಕಲ್ಯಾಣ ಯೋಜನೆ ಇನ್ನಿತರ ಈ ಎಲ್ಲ ಸ್ಕೀಮ್ಗಳು ಈಗ ಸರ್ಕಾರಕ್ಕೆ ಹೊರೆಯಾಗಿ ಪರಿಣಮಿಸಿದೆ. ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಸೆಟ್ ಅಳವಡಿಸೋದಕ್ಕೆ ರೈತರನ್ನು ಉತ್ತೇಜಿಸಬೇಕಿತ್ತಲ್ಲ, ಆದರೆ ಆಗ್ತಾ ಇಲ್ಲ. ಗಂಗಾ ಕಲ್ಯಾಣ ಯೋಜನೆ ಅನುಷ್ಠಾನದ ಜವಾಬ್ದಾರಿ ಹೊರಿಸೋದು ಎಸ್ಕಾಂಗಳಿಗೆ. ಆಲ್ರೆಡಿ ಸಂಕಷ್ಟದಲ್ಲಿರೋರಿಗೆ ಅದು ಇನ್ನೂ ದೊಡ್ಡ ಹೊರೆಯಾಗಿ ಸಂಭವಿಸಿದೆ. ಕುಸುಂಬಿ ಅಡಿ ಅಕ್ರಮ ಸಕ್ರಮ ಅನ್ವಯ 40,000 ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಸೌಲಭ್ಯದಡಿ ಅಗತ್ಯ ಆರ್ಥಿಕ ಸಂಪನ್ಮೂಲ ಹೊಂದಿಸೋದಕ್ಕೆ ಸರ್ಕಾರ ಸಾಧ್ಯವಾಗದೆ ಒದ್ದಾಡ್ತಾ ಇದೆ. ಸೌರಮಿತ್ರ ಪೋರ್ಟಲ್ನಡಿ ನಿಗದಿತ ಶುಲ್ಕ ಭರಿಸಿ ನೋಂದಾಯಿಸಿದ್ದ ಸಾವಿರ ಹೊಸ ಅರ್ಜಿದಾರರಿಗೆ ಸ್ಪಂದಿಸೋದಕ್ಕಂತೂ ಆಗ್ತಾನೇ ಇಲ್ಲ. ಈ ರೀತಿ ಹೆಚ್ಚುವರಿ ಆರ್ಥಿಕ ಹೊರೆಯಿಂದ ಎಸ್ಕಾಂಗಳಿಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರೋದು. ಎಸ್ಕಾಂ ನಾವೆಲ್ಲ ಕೊಟ್ಟುಬಿಟ್ಟಿದ್ದೀವಿ, ಏನೂ ಉಳಿಸ್ಕೊಂಡಿಲ್ಲ, ಎಸ್ಕಾಂ ಸಂಕಷ್ಟದಲ್ಲೂ ಇಲ್ಲ ಅಂತಾರಲ್ಲ ಸಚಿವರು. ಅಸಲಿಗೆ ಏನಾಗಿದೆ ನೋಡಿ, ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಸರ್ಕಾರ ಸಕಾಲಕ್ಕೆ ಸ್ಪಂದಿಸೋದಕ್ಕಾಗದೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಸೊ ಗೃಹ ಜ್ಯೋತಿ ಮತ್ತು ಉಳಿದಂತಹ ಬೇರೆ ಬೇರೆ ಉತ್ತೇಜನ ಮಾಡುವಂತಹ ಕಾರ್ಯಕ್ರಮಗಳು ಎಲ್ಲದಕ್ಕೂ ಕೂಡ ಗ್ಯಾರಂಟಿ ಬರೆ ತಟ್ಟಿರೋದು. ಈ ಗೃಹ ಜ್ಯೋತಿ ಅರ್ಧ ಜ್ಯೋತಿ ಸ್ಕೀಮ್ ಹೊಸದಾಗೇನು ಕಳ್ಳಾಟದಿಂದ ಸರ್ಕಾರ ಜಾರಿಗೆ ತಂದಿದೆಯಲ್ಲ, ಅದರ ಬಗ್ಗೆ ಇಲಾಖೆಯೇ ಆನ್ಸರ್ ಮಾಡಬೇಕಾಗತ್ತೆ, ಸಚಿವರೇ ಆನ್ಸರ್ ಮಾಡಬೇಕಾಗತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.